ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಆಷಾಢ ಮಾಸ ವಿಶೇಷ ರಂಗನಾಥ ಸ್ವಾಮಿ ದೇವರ ರಂಗೋಲಿ ತೋರಿಸಿಕೊಡ್ತೀನಿ. ಜೊತೆಗೆ ಲಕ್ಷ್ಮೀ ಹೃದಯದಿಂದ ಲಕ್ಷ್ಮೀ ಅಲಂಕಾರ ಕೂಡ ಹಾಕಿ ತೋರಿಸ್ತೀನಿ. ಯಾವಾಗ ನಾರಾಯಣ ಹೃದಯದಿಂದ ರಂಗೋಲಿ ತೋರಿಸಿಕೊಡ್ತೀನಲ್ಲ, ಈಗ ದೇವರ ಅಲಂಕಾರ ಮುಖಚಿತ್ರಲಿಂತಾನೆ ತೋರಿಸಿಕೊಡ್ತೀನಿ. ಹೃದಯ ರಂಗೋಲಿದಿಂದ ಹಾಕಿದರೆ ಕೂಡ ರಂಗೋಲಿ ಇನ್ನೂ ಚಲೋ ಕಾಣಿಸ್ತದಲ್ಲ. ಆದರೆ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಮುಖಚಿತ್ರದಿಂದ ಕೂಡ ಒಂದು ಸಲ ಹಾಕಿ ತೋರಿಸ್ರಿ ಅಂತ ಹೇಳಿ. ಆಷಾಢ ಮಾಸ ವಿಶೇಷ ರಂಗನಾಥ ಸ್ವಾಮಿ ದೇವ್ರ ರಂಗೋಲಿ ಮತ್ತು ಲಕ್ಷ್ಮೀ ಹೃದಯದಿಂದ ಲಕ್ಷ್ಮೀದೇವಿ ರಂಗೋಲಿ ಅಲಂಕಾರ ಹಾಕಿನಿ. ಅದನ್ನು ನಿಮ್ಮೆಲ್ಲರಿಗೆ ತೋರಿಸ್ಕೊಡ್ತೀನಿ. ಈ ಮಾಸ ಎಲ್ಲ ವಿಶೇಷ ಪಾಂಡುರಂಗ ದೇವ್ರನ್ನ, ರುಕ್ಮಿಣಿ ದೇವ್ರನ್ನ ಕೂಡ ರಂಗೋಲಿ ಹಾಕಿ ತೋರಿಸ್ತೀನಿ. ಇದೇ ಮಾಸದಾಗ ರಂಗೋಲಿಗಳೆಲ್ಲ ಅಲಂಕರಿಸಬೇಕು ಅಂತ ಏನಿಲ್ಲ. ಪ್ರತಿನಿತ್ಯ ಕೂಡ ಈ ರಂಗೋಲಿಗಳೆಲ್ಲ ನೀವು ಹಾಕುವ ರಂಗೋಲಿ ಜೊತೆಗೆ ಈ ರಂಗೋಲಿ ಕೂಡ ಹಾಕ್ಬೋದು. ಆಷಾಢ ಮಾಸ ವಿಶೇಷ ಈ ಮಾಸ ಎಲ್ಲ ಜಗನ್ನಾಥ ದೇವರು ಮಹೋತ್ಸವಗಳು, ವಿಶೇಷ ಪೂಜೆಗಳು ಇರ್ತಾವಲ್ಲ. ಆದರೆ ರಂಗನಾಥ ಸ್ವಾಮಿ ರಂಗೋಲಿ ಹಾಕಿನಿ, ಜಗನ್ನಾಥ ದೇವರ ರಂಗೋಲಿ ಕೂಡ ಹಾಕ್ರಿ ಅಂಥೇಳಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ. ಇಷ್ಟುವರೆಗೂ ರಂಗೋಲಿ ಆದರೆ ಪ್ರಯತ್ನ ಮಾಡಿಲ್ಲ. ನೀವೆಲ್ಲರಿಗೋಸ್ಕರ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದನ್ನು ಕೂಡ ಒಂದು ಸಲ ಪ್ರಯತ್ನ ಮಾಡಿ ತೋರಿಸ್ತೀನಿ. ಪದ್ಮದಿಂದನೇ ಜಗನ್ನಾಥ ದೇವ್ರನ್ನ ಹಾಕಿ ತೋರಿಸ್ತೀನಿ. ಪ್ರತಿಯೊಂದು ದೇವ್ರನ್ನ ನಮ್ಮ ಕೈಲಿಂದ ನಾವು ಇಷ್ಟ ಬಂದು ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕ್ಬೋದಲ್ಲ, ಮನಸ್ಸಿಗೆ ಸಂತೋಷ ಆಗ್ತದಲ್ಲ. ನಮ್ಮ ಕೈಲಿಂದ ದೇವ್ರನ್ನ ಅಲಂಕಾರ ರಂಗೋಲಿಯಿಂದ ಅಲಂಕರಿಸಿದರೆ ಇವೆಲ್ಲ ರಂಗೋಲಿಗಳು ಪ್ರತಿನಿತ್ಯ ನೀವು ಹಾಕುವ ರಂಗೋಲಿಗಳು ಜೊತೆಗೆ ಈ ರಂಗೋಲಿಗಳು ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಸಿಂಪಲ್ಲಾಗಿ ತೋರಿಸಿಕೊಡ್ತೀನಿ. ಹೃದಯ ರಂಗೋಲಿದಿಂದನೇ ದೇವ್ರ ರಂಗೋಲಿ ಈಸಿಯಾಗಿ ಹಾಕ್ತೀರಿ. ಆದರೆ ನೀವೆಲ್ಲರೂ ಮುಖಚಿತ್ರದಿಂದ ಕೂಡ ಒಂದು ಸಲ ಹಾಕಿ ತೋರಿಸ್ರಿ ಅಂತ ಹೇಳಿ ಕಾಮೆಂಟ್ ಹಾಕ್ತಾ ಇರಲ್ಲ. ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ಸಲ ರಂಗೋಲಿನ ತೋರಿಸಿಕೊಡ್ತಾ ಇದ್ದೀನಿ. ವಿಶೇಷ ಆಷಾಢ ಮಾಸ ವಿಶೇಷ ಹೆಚ್ಚು ರಂಗನಾಥ ಸ್ವಾಮಿದು ಮತ್ತು ಪಾಂಡುರಂಗ ದೇವರನ್ನ ಕೂಡ ಅಲಂಕರಿಸ್ತೀನಲ್ಲ, ಅದಕ್ಕೆ ಮೊದಲಿಗೆ ಶುಕ್ರವಾರ ವಿಶೇಷ ಲಕ್ಷ್ಮೀ ಹೃದಯದಿಂದ ಲಕ್ಷ್ಮೀದೇವಿ ಅಲಂಕಾರ ಮತ್ತು ರಂಗನಾಥ ಸ್ವಾಮಿನ ಅಲಂಕರಿಸಿನಿ. ದೇವರಿಗೆ ಶೇಷದೇವರನ್ನ ಕೂಡ ಅಲಂಕರಿಸಿನಿ. ಈಸಿಯಾಗಿ ರಂಗೋಲಿನ ಬರಿಬೋದು. ಜೊತೆಗೆ 24 ಹೂವದಿಂದ ಶೇಷದೇವರನ್ನ ಕೂಡ ಅಲಂಕರಿಸಿನಿ. ಲಕ್ಷ್ಮೀದೇವಿಗೆ ಹೃದಯ ರಂಗೋಲಿದಿಂದ ಕಮಲದಲ್ಲಿ ದೇವರು ಪಾದದಲ್ಲಿ ಲಕ್ಷ್ಮೀದೇವಿ ಹೃದಯ ರಂಗೋಲಿದಿಂದ ಅಲಂಕರಿಸಿನಿ. ಈ ರಂಗೋಲಿನ ಆಷಾಢ ಮಾಸದಲ್ಲಿ ವಿಶೇಷ ಏಕಾದಶಿಗೆ ದ್ವಾದಶಿಗೆ ಈ ರಂಗೋಲಿ ಹಾಕಲಿಕ್ಕೆ ಅವಕಾಶ ಇರ್ತದೆ. ಒಂದು ವೇಳೆ ನಿಮಗೆ ಈ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ಏಕಾದಶಿ ದ್ವಾದಶಿ ವಿಶೇಷ ಅವತ್ತಿನ ದಿವಸ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೀವೆಲ್ಲರೂ ಕೂಡ ರಂಗೋಲಿನ ಅಲಂಕರಿಸ್ತಿರಲ್ಲ, ನೀವು ಹಾಕುವ ರಂಗೋಲಿ ಜೊತೆಗೇ ಈ ರಂಗೋಲಿನ ಕೂಡ ಒಂದು ಸಲ ಅಲಂಕರಿಸಿ ನೋಡ್ರಿ. ನಮ್ಮ ಕೈಲಿಂದ ದೇವ್ರನ್ನ ರಂಗೋಲಿದಿಂದ ಅಲಂಕರಿಸಿದರೆ ಎಷ್ಟೋ ಸಂತೋಷ ಅಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಜಾಗದಲ್ಲಿ ದೇವ್ರನ್ನ ಶೇಷದೇವರಿಗೆ 24 ಕೇಶವನಾಮದಿಂದ ಶೇಷದೇವರ ಒಳಗಡೆ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಮಾತ್ರ ಎಲ್ಲ ಆಗಿಂದ ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿಗೆ ಪೇಪರ್ ಮೇಲೆ ಒಂದು ಸಲ ಪ್ರಾಕ್ಟೀಸ್ ಆಗಿಂದನೇ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನಿಸ್ರಿ. ಎಲ್ಲರೂ ರಂಗೋಲಿ ಸಣ್ಣಾಗಿ ಹ್ಯಾಂಗೆ ಪ್ರಿಪೇರ್ ಮಾಡ್ತೀರಿ ಅದರ ವಿಡಿಯೋ ಕೂಡ ಮತ್ತೊಂದು ಸಲ ಹಾಕ್ರಿ ಅಂತ ಹೇಳಿ ಕಾಮೆಂಟ್ ಹಾಕ್ತಾ ಇರಲ್ಲ. ಮತ್ತೊಂದು ಸಲ ರಂಗೋಲಿ ಪ್ರಿಪರೇಷನ್ ವಿಡಿಯೋ ಮತ್ತೊಂದು ಸಲ ಪ್ರಿಪೇರ್ ಮಾಡಿ ನಿಮ್ಮೆಲ್ಲರಿಗೆ ತೋರಿಸಿಕೊಡ್ತೀನಿ. ನಿಮ್ಗೆ ಪೂಜಾ ಸ್ಟೋರ್ದಲ್ಲಿ ಸಿಕ್ಕು ರಂಗೋಲಿನೇ ಸಣ್ಣಾಗಿ ರಂಗೋಲಿ ಹಾಕುವ ಪ್ರಮಾಣ ಸಣ್ಣಾಗಿ ಹೆಂಗೆ ಹಾಕಬೇಕು ಇವೆಲ್ಲ ಒಂದು ಸಲ ವಿಡಿಯೋನ ಹಾಕಿ ತೋರಿಸ್ತೀನಿ. ನೋಡ್ತಾ ಇರಲ್ಲ, 5 ನಿಮಿಷದಲ್ಲಿ ದೇವರ ರಂಗೋಲಿ ಸಿಂಪಲ್ಲಾಗಿ ಅಲಂಕರಿಸಬಹುದು. ಆದರೆ ಡೈರೆಕ್ಟಾಗಿ ರಂಗೋಲಿ ಹಾಕೋ ಮುಂದೆ ಒಂದು ಸಲ ಪೇಪರ್ ಮೇಲೆ ಪ್ರಾಕ್ಟೀಸ್ ಆಗಿಂದಾನೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇದೇ ರೂಪದಲ್ಲಿ ಪಾಂಡುರಂಗ ದೇವರನ್ನ ಕೂಡ ಅಲಂಕರಿಸಿ ತೋರಿಸ್ತೀನಿ. ರಂಗನಾಥ ದೇವರು ರೂಪದಲ್ಲಿನೇ ಪಾಂಡುರಂಗ ದೇವರನ್ನ ಮತ್ತು ಲಕ್ಷ್ಮೀ ರೂಪದಲ್ಲಿ ರುಕ್ಮಿಣಿ ದೇವರನ್ನ ಕೂಡ ಅಲಂಕರಿಸಿ ತೋರಿಸ್ತೀನಿ.
ದೇವ್ರ ರಂಗೋಲಿಗಳು ಎಷ್ಟು ಅಲಂಕಾರ ಹಾಕಿದರೆ ಕೂಡ ಕಡಿಮೆನೇ ಅನ್ನಿಸ್ತದಲ್ಲ. ನೋಡ್ತಾ ಇರಲ್ಲ, ರಂಗೋಲಿ ಸಿಂಪಲ್ಲಾಗಿ ಸ್ವಲ್ಪ ಜಾಗದಲ್ಲಿ ದೇವರು ರೂಪನ ರಂಗೋಲಿದಿಂದ ಕೂಡ ಇಷ್ಟು ನೀಟಾಗಿ ಸಣ್ಣಾಗಿ ನಮ್ಮ ಕೈಲಿಂದ ದೇವ್ರನ್ನ ಅಲಂಕರಿಸ್ಬೋದಲ್ಲ. ನೋಡ್ತಾ ಇದ್ದರೆ ಮನಸ್ಸಿಗೆ ಸಂತೋಷ ಆಗ್ತದಲ್ಲ. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕ್ತೀರಿ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ. ಈಗ ಶೇಷದೇವರ ರಂಗೋಲಿ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸಿಕೊಡ್ತಾ ಇದ್ದೀನಿ. ಶೇಷದೇವರು ಒಳಗಡೆ 24 ಹೂವದಿಂದ ರಂಗೋಲಿನ ಅಲಂಕರಿಸಬಹುದು. ನಾನು ಹೊರಗಡೆನೇ ಹಾಕೀನಿ. ಒಂದು ವೇಳೆ ನಿಮಗೆ ರಂಗೋಲಿ ಇಷ್ಟ ಅನಿಸಿದರೆ ಶೇಷದೇವರ ಒಳಗಡೆ ಎಲ್ಲ 24 ಹೂವದಿಂದ ರಂಗೋಲಿನ ಅಲಂಕರಿಸಿರಿ. ದ್ವಾದಶಿಗೆ ವಿಶೇಷ ರಂಗೋಲಿ ತೋರಿಸಿಕೊಡ್ತೀನಿ. ಗೋವಿನ ರಂಗೋಲಿ ಒಳಗಡೆ 24, ಅಂಬಾರಿ ರಂಗೋಲಿ ಒಳಗಡೆ ಕೂಡ 24 ಹೂವದಿಂದ ಅಲಂಕರಿಸಿ, ದ್ವಾದಶಿ ಎಲ್ಲ 24 ಕೇಶವನಾಮ ಹೂವದಿಂದನೇ ಪ್ರತಿಯೊಂದು ರಂಗೋಲಿನ ಅಲಂಕರಿಸಿ ತೋರಿಸಿಕೊಡ್ತೀನಿ. ಸ್ವಲ್ಪ ಜಾಗದಲ್ಲಿ ರಂಗನಾಥ ಸ್ವಾಮಿ ದೇವರ ರಂಗೋಲಿ, ಶೇಷದೇವರ ಮೇಲೆ ಆಸನ ಆದ ರಂಗನಾಥ ಸ್ವಾಮಿ ದೇವರು ರಂಗೋಲಿ ಅಲಂಕಾರ ನಮ್ಮ ಕೈಯಿಂದ ನಾವೇ ದೇವರನ್ನ ಅಲಂಕರಿಸಿ ರಂಗೋಲಿದಿಂದ ಮಾತ್ರನೇ ಇಷ್ಟು ಚೆಂದಾಗಿ ಅಲಂಕರಿಸ್ತಾ ಇವಲ್ಲ. ಎಲ್ಲ ರಂಗೋಲಿ ಎಲ್ಲ ಆಗಿಂದ ನೋಡ್ರಿ, ದೇವರು ಮುದ್ದಾಗಿ ಶೇಷದೇವರ ಮೇಲೆ ಸ್ವಲ್ಪ ಜಾಗದಲ್ಲಿ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ತಪ್ಪಲಾರ್ದೆ ಈ ರಂಗೋಲಿನ ಹಾಕ್ತೀನಿ ಅಂತ ಹೇಳಿ ಅಂದ್ಕೊತಾಯಿನಿ. ನಿಮಗೆ ಕೂಡ ರಂಗೋಲಿ ಇಷ್ಟ ಆಗ್ತದೆ. ದ್ವಾದಶಿ ವಿಶೇಷ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿಗೆ ಎಲ್ಲ ರಂಗೋಲಿಗಳು, ದೇವರ ರಂಗೋಲಿಗಳು ಎಲ್ಲ ಮೊದಲಿಗೆ ವಿಡಿಯೋಗಳು ಪೋಸ್ಟ್ ಮಾಡೋದು ಸ್ವಲ್ಪ ತಡ ಆಗ್ತಾ ಅದ. ಆದರೆ ನಾನು ಹಾಕುವ ರಂಗೋಲಿಗಳು ಎಲ್ಲ ಪ್ರತಿನಿತ್ಯ ನೀವು ಕೂಡ ಹಾಕುವ ರಂಗೋಲಿಗಳ ಜೊತೆಗೇ ಈ ರಂಗೋಲಿಗಳು ಕೂಡ ಸಪ್ರೇಟಾಗಿ ಇವತ್ತೇ ಹಾಕಬೇಕು ಅಂತ ಹೇಳಿ ಏನೂ ಇಲ್ಲ. ನೀವು ಹಾಕುವ ರಂಗೋಲಿ ಜೊತೆಗೇ ಪ್ರತಿನಿತ್ಯ ಈ ರಂಗೋಲಿನ ಕೂಡ ಅಲಂಕರಿಸಬಹುದು. ಇದೇ ರಂಗೋಲಿ ಅಲಂಕಾರದಲ್ಲಿ ಕೃಷ್ಣನ ರಂಗೋಲಿ ಕೂಡ ತೋರಿಸಿಕೊಡ್ತೀನಿ. ರಂಗನಾಥ ಸ್ವಾಮಿ ರೂಪದಲ್ಲೇ ಕೃಷ್ಣನ ಕೂಡ ಅಲಂಕರಿಸಬಹುದು. ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ದೇವರ ರಂಗೋಲಿ ಇದು ಹಾಕಬೇಕು ಅಂದುಕೊಂಡ್ರೆ ಮಾತ್ರ ತಪ್ಪಲಾರ್ದೆ ನಾನು ಹಾಕಿದಂಗೆ ನೀವೆಲ್ಲರೂ ಕೂಡ ರಂಗೋಲಿಗಳೆಲ್ಲ ಹಾಕಲಿಕ್ಕೆ ಅವಕಾಶ ಇರ್ತದೆ. ನೋಡಿರಲ್ಲ, ಸಿಂಪಲ್ಲಾಗಿ ಶೇಷದೇವ್ರನ್ನ ಅಲಂಕರಿಸಿ ತೋರಿಸಿನಲ್ಲ. ಈಗ ಲಕ್ಷ್ಮೀ ಹೃದಯ ರಂಗೋಲಿದಿಂದ ಲಕ್ಷ್ಮೀ ದೇವಿನ ಅಲಂಕರಿಸಿ ತೋರಿಸ್ತೀನಿ. ರಂಗೋಲಿ ಇನ್ನೂ ಸ್ವಲ್ಪ ಮೇಲಕ್ಕೆ ಹಾಕಿದರೆ ಸರಿ ಇತ್ತು ಅಂತ ಹೇಳಿ ಅನ್ನಿಸ್ತು. ಆದರೂ ಪರವಾಗಿಲ್ಲ. ದ್ವಾದಶಿ ದಿವಸ ಮತ್ತೊಂದು ಸಲ ಈ ರಂಗೋಲಿನ ಹಾಕಿ ನೀಟಾಗಿ ಮತ್ತೊಂದು ಸಲ ತೋರಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಆಗಿ ಹಾಕಿದರೆ ಮಾತ್ರ ಸ್ವಲ್ಪ ಮೇಲಗಡೆ ಹಾಕಲಿಕ್ಕೆ ನೋಡಿರಿ. ನಾನು ಸ್ವಲ್ಪ ಕೆಳಗಡೆ ಹಾಕೀನಿ. ಇನ್ನೂ ಸ್ವಲ್ಪ ಮೇಲಕ್ಕೆ ಹಾಕಿದರೆ ರಂಗೋಲಿ ಅಲಂಕಾರ ಇನ್ನೂ ಚಲೋ ಕಾಣಿಸ್ತದೆ ಅಂತ ಹೇಳಿ ಅನಿಸಿತ್ತು. ನಿಮಗೊಂದು ವೇಳೆ ಇಷ್ಟ ಆಗಿ ರಂಗೋಲಿ ಹಾಕಿದರೆ ಮಾತ್ರ ಹೃದಯ ರಂಗೋಲಿನ ಇನ್ನೂ ಸ್ವಲ್ಪ ಮೇಲಕ್ಕೆ ಹಾಕಿ ಅಲಂಕಾರ ಹಾಕಿರಿ. ಶ್ರಾವಣ ಮಾಸ ಎಲ್ಲ ಲಕ್ಷ್ಮೀದೇವಿ ರಂಗೋಲಿಗಳು ಕೂಡ ತೋರಿಸಿಕೊಡ್ತೀನಿ. ಪ್ರತಿಯೊಂದು ರಂಗೋಲಿ ಒಳಗಡೆ ಲಕ್ಷ್ಮೀದೇವಿ ರೂಪ ಬರುವಂಗೆ, ಲಕ್ಷ್ಮೀದೇವಿ ಚಿತ್ರ ಬರುವಂಗೆ ಅಲಂಕರಿಸಿ ತೋರಿಸ್ತೀನಿ. ಒಂದು ವೇಳೆ ಹೊಸದವರು ನೋಡಿದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಿರ್ರಿ. ಮುಂದಿನ ವೀಡಿಯೋಗಳದಾಗ ದೇವ್ರ ರಂಗೋಲಿ ಅಲಂಕಾರಗಳು ಭಾಳನೇ ತೋರಿಸಿಕೊಡ್ತೀನಿ. ಚಾನಲ್ದಾಗ ಕೂಡ ಚೆಕ್ ಮಾಡಿರಿ. ಭಾಳ ರಂಗೋಲಿಗಳು, ದೇವರ ಅಲಂಕಾರ ರಂಗೋಲಿಗಳು ಒಂದು ವೇಳೆ ನಿಮ್ಗೆ ಇಷ್ಟ ಆಗಿ ಹಾಕಬೇಕು ಅಂದ್ಕೊಂಡ್ರೆ ಮಾತ್ರ ಭಾಳನೇ ಅವ ರಂಗೋಲಿಗಳು. ನಿತ್ಯ ನೀವು ಹಾಕುವ ರಂಗೋಲಿಗಳ ಜೊತೆಗೆ ಇವೆಲ್ಲ ಕೂಡ ಅಲಂಕರಿಸಬಹುದು. ಹೃದಯ ರಂಗೋಲಿ ಹಾಕಿದ ಮೇಲೆ ಕಮಲದಿಂದ ಲಕ್ಷ್ಮೀದೇವಿಗೆ ಅಲಂಕಾರ. ಕಮಲದಲ್ಲಿ ಸ್ಥಿರವಾಗಿ ಲಕ್ಷ್ಮೀದೇವಿ ನಿವಾಸಲ, ಅದಕ್ಕೆ ಕಮಲದಲ್ಲಿ ಹೃದಯ ರಂಗೋಲಿನ ಅಲಂಕರಿಸಿ ಕೈಯಲ್ಲಿ ಶಂಖ ಚಕ್ರ ಮತ್ತು ಕಮಲದಿಂದ ಹಸ್ತಗಳನ್ನ ಅಲಂಕರಿಸಿನಿ. ಇವತ್ತು ಈ ರಂಗೋಲಿನ ಅಲಂಕರಿಸಿನಲ್ಲ. ಮುಂದಿನ ವಾರಕ್ಕೆ ನೀವೆಲ್ಲರೂ ಕೂಡ ಶುಕ್ರವಾರ ದಿವಸ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮುಂದಿನ ವಾರ ಶುಕ್ರವಾರಕ್ಕೆ ಗಣೇಶನ ರಂಗೋಲಿ, ಸರಸ್ವತಿ ರಂಗೋಲಿ ಮತ್ತು ಲಕ್ಷ್ಮೀದೇವಿ ರಂಗೋಲಿ ತೋರಿಸಿಕೊಡ್ತೀನಿ. ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ, ಜ್ಞಾನವೃದ್ಧಿಗೋಸ್ಕರ ಲಕ್ಷ್ಮೀ ಗಣೇಶ ಮತ್ತು ಸರಸ್ವತಿ ರಂಗೋಲಿನ ಹೃದಯ ರಂಗೋಲಿದಿಂದ ಅಲಂಕರಿಸಿ ತೋರಿಸಿಕೊಡ್ತೀನಿ. 24 ಕೇಶವನಾಮದಿಂದ ಹೂವನ ಅಲಂಕರಿಸಿ 24 ದೇವರ ರೂಪನ ಶೇಷದೇವರು ಹೊರಗಡೆ ಅಲಂಕರಿಸ್ತಾಯಿನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಶೇಷದೇವರು ಒಳಗಡೆ ಕೂಡ
ಈ ಹೂವದಿಂದ 24 ಹೂವದಿಂದ ರಂಗೋಲಿ ಅಲಂಕರಿಸಬಹುದು. ಇಪ್ಪತ್ನಾಲ್ಕು ಹೂವದಿಂದ ಕೂಡ ತುಳಸಿ ಬೃಂದಾವನ ಕಟ್ಟಿ ಕೂಡ ಅಲಂಕರಿಸೀನಿ. ದೇವ್ರ ಮನೆ ಕಟ್ಟಿಗೆ ಗೋವಿನ ರಂಗೋಲಿ, ಅಂಬಾರಿ ಮತ್ತು ತುಳಸಿ ಬೃಂದಾವನ, ಶಂಖ ಚಕ್ರ ಇವೆಲ್ಲ ರಂಗೋಲಿ ಅಲಂಕರಿಸೀನಿ. ನಿತ್ಯ ದೇವ್ರ ಮನೆ ಕಟ್ಟಿಗೆ ರಂಗೋಲಿ ಇವೆಲ್ಲ ಹಾಕ್ತೀನಿ. ಆದರೆ ನಿಮ್ಮೆಲ್ಲರಿಗೋಸ್ಕರ ಮಣಿ ಮೇಲೆ ಈ ರಂಗೋಲಿನ ಹಾಕಿ ತೋರಿಸಿಕೊಡ್ತಾ ಇದ್ದೀನಿ. ರಂಗೋಲಿ ಇಷ್ಟ ಆದರೆ ಮಾತ್ರ ತಪ್ಪಲಾರದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅದಕ್ಕೆ ತಾನೇ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶ್ರೀ